ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೇಕೋವರ್ ಗೀತಾಂಜಲಿ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸೊ ಇವತ್ತು ನನಗೆ ಒಂದು ಮೇಕೋವರ್ ಆರ್ಡರ್ ಇತ್ತು. ಈ ಆರ್ಡರ್ ಇದ್ದಿದ್ದು ಕಬ್ಬಾಳಲ್ಲಿ ಒಂದು ಬರ್ತ್ಡೇ ಪಾರ್ಟಿ ಮೇಕೋವರ್. ಸೊ ನಾನು ಬೆಳಿಗ್ಗೆ ಬೇಗ ಇದು ಒಂದು ಲೋಟ ಬಿಸಿ ಬಿಸಿ ಕಾಫಿ ಕುಡಿದು ನಮ್ಮ ಮನೆಯವ್ರಿಗೂ ಕಾಫಿ ಕೊಟ್ಟು ಮನೆ ಕೆಲಸ ಎಲ್ಲನೂ ಮುಗಿಸಿ ನಾನು ನನಗೆ ಬೇಕಾದಂಥ ರಿಕ್ವೈರ್ಮೆಂಟ್ ಇರೋ ಅಂಥ ಐಟಮ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಗೌರಿ ಗಣೇಶ ಹಬ್ಬದಲ್ಲಿ ಎಲ್ಲ ತೆಗೆದು ಇಟ್ಟು ಎಲ್ಲ ಮೆಸ್ಸಪ್ ಆಗಿಬಿಟ್ಟಿತ್ತು. ಸೊ ಅದರಿಂದ ಕಂಪ್ಲೀಟಾಗಿ ಅದೆಲ್ಲ ಕ್ಲೀನ್ ಮಾಡಿ ಇಟ್ಟಂಗೂ ಆಗುತ್ತೆ. ಸೊ ನನಗೆ ಬೇಕಾಗಿರೋ ಐಟಮ್ ತೊಗೊಂಡಂಗೂ ಆಗುತ್ತೆ ಅಂತ ಹೇಳಿ ಸೊ ಎಲ್ಲನೂ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಅವರು ರಿಕ್ವೈರ್ಮೆಂಟ್ ಇದ್ದಿದ್ದು ಸಿಂಪಲ್ ಮೇಕಪ್ ಸಾಕು, ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದ್ದರೆ ಸಾಕು ಅಂತ ಕೇಳಿದರು. ಸೊ ಅದಕ್ಕೆ ಏನಕ್ಕೆ ಸುಮ್ಮನೆ ಬ್ರೈಡಲ್ ಕಿಟ್ ಎಲ್ಲ ತೊಗೋದ್ರೆ ಸುಮ್ಮನೆ ಅದು ಹೆವಿ ಲಗೇಜ್ ಆಗುತ್ತೆ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟು ಐಟಮ್ನ ಪ್ಯಾಕ್ ಮಾಡಿ ಇಟ್ಕೊಂಡು ಸೊ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಫ್ರೆಶ್ ಅಪ್ ಆಗಿ ರೆಡಿ ಆಗೋದು ಅದೇನು ದೊಡ್ಡ ಕೆಲಸ ಏನಲ್ಲ. ಆಮೇಲೆ ವಿಡಿಯೋ ತೊಗೊಳ್ಳೋದಿದೆಯಲ್ಲ ಅದು ಒಂದು ಟೇಕಿಗೆ ಕರೆಕ್ಟಾಗಿ ಬಂದುಬಿಟ್ರೆ ಓಕೆ, ಸಮಾಧಾನ ಆಗೋದೇ ಇಲ್ಲ ಒಂದು ಟೇಕಿಗೆ. ಇಲ್ಲಾಂದರೆ ಇದಕ್ಕೆ ಸೀರಿಯಸ್ಲಿ 1/4 ಗಂಟೆ ಆದರೂ ಟೈಮ್ ನನಗೆ ಬೇಕೇ ಬೇಕು. ಆ ಥರಲ್ಲೂ ಒಂದು 10 ವೀಡಿಯೋ ಮಾಡ್ಕೊಂಡಿದ್ರೆ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳೋದೇ ಒಂದು ವೀಡಿಯೋ, ಏನು ಮಿಕ್ಕಿದ್ದೆಲ್ಲ ಡಿಲೀಟ್. ಸೊ ಇದಕ್ಕೆ ಇಷ್ಟು ವೀಡಿಯೋ ಮಾಡ್ಕೋತೀನಿ. ಸೊ ರೆಡಿಯಾಗಿ ಬಂದೆ, ತಿಂಡಿ ಕೂಡ ಮಾಡಿರಲಿಲ್ಲ. ಸೊ ನಮ್ಮ ಮನೆ ಹತ್ರ ಬಂದೆ, ಅಮ್ಮ ಮನೆ ಹತ್ರ ಬಂದೆ. ಸೊ ಅವ್ರು ಬಿಸಿ ಒಬ್ಬಟ್ಟು ಮಾಡಿದ್ರು ಬೆಳಗ್ಗೆನೇ. ಸೊ ತಿನ್ಕೊಂಡು ಇವತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಆಯಿತು ಅಂತ ಅವ್ರು ಊರಿಗೆ ಹೊರಟರು. ಸೊ ಯಾರು ಸುಮ್ಮನೆ ಬಸ್ಸಲ್ಲೆಲ್ಲ ಹೋಗ್ತಾರೆ ಅಂತ ಹೇಳಿ ನಮ್ಮ ಡ್ಯಾಡಿ ಕಾಲ್ ಮಾಡಿದೆ, ಅವರು ಬಂದರು. ಸೊ ಮದುವೆಗೂ ಮುಂಚೆ ಪ್ರತಿ ಒಂದು ಕಡೆಗೂ ನಮ್ಮ ಡ್ಯಾಡಿನೇ ಬರ್ತಾಯಿದ್ರು. ಸೊ ಕನಕಪುರದಲ್ಲಿ ಆರ್ಡರ್ಸ್ ಇದ್ದಾಗ ಸೊ ಹೋಗ್ತಿದ್ದೆ, ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದು ಮತ್ತೆ ಬೆಳಿಗ್ಗೆ ಹೋಗ್ತಿದ್ದೆ. ಸೊ ಬೇರೆ ಕಡೆ ಇದ್ದಾಗ ನಮ್ಮ ಡ್ಯಾಡಿ ಒಬ್ಬೊಬ್ಬರನ್ನೇ ಬಿಟ್ಟಿರಲಿಲ್ಲ. ಸೊ ಯಾವಾಗ್ಲೂ ಪಾಪ ನೈಟಲ್ಲೂ ನನ್ನ ಜೊತೆನೇ ಇದ್ದು ವೆಯ್ಟ್ ಮಾಡೋರು. ಸೊ ಬೆಳಿಗ್ಗೆಲೂ ಎಲ್ಲ ಮುಗಿಯೋವರೆಗೂ ಇರ್ತಾಯಿದ್ರು. ಸೊ ಒಂದು ಫೋನ್ ಮಾಡಿ ಆಯಿತಾ ಅಂತ ಕೇಳ್ತಾ ಇಲ್ಲ. ಬಟ್ ನಮ್ಮ ಮನೆಯವ್ರಿಗೆ ಅಷ್ಟು ಪೇಷನ್ಸ್ ಇಲ್ಲ. ಆಯಿತಾ ಅಂತ ನನ್ನ ತಲೆ ತಿಂದು ಬಿಡ್ತಾರೆ. ಸೊ ಅದಾದಮೇಲೆ ಹೋಗ್ತಾ ಸ್ವಲ್ಪ ಎಲ್ಲ ವಿಡಿಯೋ ಮಾಡ್ಕೊಟ್ವಿ. ಸೊ ಇದೇ ಪಾರ್ಟಿ ಹಾಲಲ್ಲಿ ಪುಣ್ಯಕೋಟಿ ಪಾರ್ಟಿ ಹಾಲ್, ಇದು ಕಬ್ಬಾಳಲ್ಲಿ ಇರೋದು. ಸೊ ಇಲ್ಲಿ ಅವರು ಇಟ್ಕೊಂಡಿದ್ರು ಪಾರ್ಟಿನ. ಅಲ್ಲಿ ಹೋಗ್ತಾ ಪುನೀತ್ ರಾಜ್ಕುಮಾರ್ ದರ್ಶನ ಆಯಿತು. ಸೊ ಅದು ಸ್ವಲ್ಪ ಗ್ಲಾಸ್ ಕ್ಲೀನಾಗಿ ಇಲ್ದಿರೋದ್ರಿಂದ ಯಾವ ಆ್ಯಂಗಲಿಂದನೂ ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಓಕೆ ಅಂತ ಹೇಳಿ ನಾನು ಬಂದು ಮೇಕಪ್ಪು ಹೇರ್ ಸ್ಟೈಲೆಲ್ಲ ಮುಗಿಸ್ದೆ. ಸೊ ಇವರು ವೆರಿ ಪ್ರೊಫೆಷ್ನಲ್ ಹುಡುಗಿ, ನನಗೆ ಇಷ್ಟ ಆಯಿತು. ಸೊ ಅವ್ರ ಜೊತೆ ಮಾತಾಡ್ತಾ ಹೆಂಗೆ ಅನ್ನಿಸ್ತು ಅಂತಂದರೆ ನನಗೆ ಇವ್ರು ಎಷ್ಟೋ ವರ್ಷದಿಂದ ಪರಿಚಯ ಇದ್ದಾರೆ ಅನ್ನೋ ಫೀಲ್ ಆಗ್ತಾಯಿತ್ತು. ಆ್ಯಕ್ಚುಲಿ ಶಿ ಈಸ್ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್. ಸೊ ಮತ್ತು ನೋ ಆ್ಯಟಿಟ್ಯೂಡ್ ಏನು ಇಲ್ಲ. ಕೆಲವೊಂದು ಕಡೆ ಅದನ್ನೆಲ್ಲ ಫೇಸ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ನನಗೆ ಇವ್ರು ಪರ್ಸ್ನಲಾಗಿ ಇಷ್ಟ ಆದರು. ಸೊ ಇವ್ರಿಗೆ ಬೇರೆ ಕಡೆ ಮೇಕಪ್ ಹೋಗ್ತಾ ಬ್ಲ್ಯಾಕ್ ಆಗ್ತಿದೆ, ಗ್ರೇ ಆಗ್ತಿದೆ. ಸೊ ಮದುವೆಯಲ್ಲಿ ಎಂಗೇಜ್ಮೆಂಟಲ್ಲಿ ಸೀಮಂತೆಲ್ಲ ಮಾಡಿಸ್ಕೊಂಡು ಬೇಜಾರಾಗಿಬಿಟ್ಟಿದೆ. ಸೊ ಅದರಿಂದ ಸಿಂಪಲಾಗೇ ಮಾಡಿ ಅಂತ ಕೇಳಿದರು. ಸೊ ಅವ್ರು ಕೇಳಿದ ಥರನೇ ನಾನು ಮೇಕಪ್ನ ಮಾಡಿ ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೂ ನನ್ನ ವರ್ಕ್ ಇಷ್ಟ ಆಗಿದೆ ಅಂದ್ಕೋತೀನಿ. ಸೊ ನೀವು ನಿಮ್ಮ ಮನೆಯಲ್ಲಿ ಮಾಡುವಂಥ ಫಂಕ್ಷನ್ಗಳಿಗೆ ಮೇಕ್ ಓವರ್, ಮೆಹಂದಿ, ಸಲೂನ್ ವರ್ಕ್ ಬೇಕಿದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಪ್ಲೇಯಲ್ಲಿ ನನ್ನ ನಂಬರ್ನ ಹಾಕಿರ್ತೀನಿ. ಸೊ ಕೆಲವೊಬ್ಬರು ಮೆಸೇಜ್ ಮಾಡ್ತೀರಾ, ನಾನಲ್ಲಿ ನನ್ನ ರೀಲ್ಸಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಕನಕಪುರ ಅಂತ ಏನಕ್ಕೆ ಹಾಕಿರ್ತೀನಿ ಅಂದರೆ ಐ ಆಮ್ ಬೇಸಿಕಲಿ ಕನಕಪುರ, ನಾನು ಇರೋದು ಕನಕಪುರದಲ್ಲೇ. ಸೊ ಅದರಿಂದ ನಾನು ಕನಕಪುರ ಅಂತ ಹಾಕಿದ್ದೀನಿ. ಬಟ್ ಕೆಲವೊಬ್ರಿಗೆ ಅದು ಅರ್ಥ ಆಯಿತೋ ಇಲ್ವೋ ಗೊತ್ತಿಲ್ಲ. ಅವರು ಮತ್ತೆ ಕಾಲ್ ಮಾಡಿದೆ ಕೇಳ್ತಾರೆ, ನೀವು ಕನಕಪುರನೇನಾ ಅಂತ. ನಾನು ಅದಕ್ಕೆ ಇಲ್ಲಿ ಹೇಳೋದ ಅಂತ ಹೇಳ್ತಾ ಇದ್ದೀನಿ. ನಾನು ಕನಕಪುರನೇ. ನಾನು ಬೇಸಿಕಲಿ ನಮ್ಮ ಸ್ವಂತ ಊರು ಬಂದು ಹೊಸ್ತೂರ್ಗ, ನಾವು ಮದುವೆ ಆಗಿರೋದು ಬಂದು ತಿಪ್ಪೂರಿಗೆ, ನಾವು ಇರೋದು ಕನಕಪುರದಲ್ಲೇ. ಸೊ
ಓಕೆ, ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಸೊ ಅವ್ರ ಮಗು ಬರ್ತಡೇ ಕೇಕ್ ಈ ಥರ ಇತ್ತು. ನಾನಂತೂ ಇವ್ರು ಎಲ್ಲಿ ನಿಂತ್ಕೋತಾರೆ ಅಲ್ಲೆಲ್ಲ ಫೋಟೋ ತೆಗೆಯೋದು, ವೀಡಿಯೋ ತೆಗೆದು, ನಾನಂತೂ ಇವ್ರಿಗಂತೂ ಹೆವಿ ಟಾರ್ಚರ್ ಕೊಟ್ಟಿದ್ದೀನಿ. ಯಾಕೆ ಅಂದರೆ ಅದು ತೆಗಿಯೋ ಟೈಮಲ್ಲಿ ಓಕೆ ಚೆನ್ನಾಗಿದೆ, ಇದು ಓಕೆ, ಈ ಫೋಸ್ ಓಕೆ ಅಂತ ಅನಿಸುತ್ತೆ. ಬಟ್ ಆಫ್ಟರ್ ನಾವು ಬಂದ ಮೇಲೆ ಏನು ಅನ್ಸುತ್ತೆ ಅಂದರೆ ನಾವು 20 ವೀಡಿಯೋ ಮಾಡ್ಕೊಂಡಿದ್ರೆ ಅದರಲ್ಲಿ ಇಲ್ಲ ಅಂದ್ರೆ ಒಂದು 15 ವೀಡಿಯೋಸ್ನ ಡಿಲೀಟೇ ಮಾಡ್ತೀವಿ. ಇದು ಬೇಡ, ಇದು ಅಲ್ಲಿ ಸರಿ ಇಲ್ಲ, ಇದು ಇಲ್ಲಿ ಸರಿ ಇಲ್ಲ ಅಂತ. ಪಾಪ ಅವ್ರ ಪಾಪು ತುಂಬಾ ಹೇಳ್ತಾಯಿತ್ತು. ಸೊ ಅವ್ರಿಗಂತೂ ಡ್ರೆಸ್ ಹಾಕ್ಸೋಷ್ಟರಲ್ಲಿ ಸಾಕಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಕೆಲವೊಬ್ಬರು ನನಗೆ ಲಾಸ್ಟ್ ಟೈಮು ಒಂದು ಕಂಪ್ಲೇಂಟ್ ಬಂದಿತ್ತು. ಏನು ಅಂತಂತಂದರೆ ಅವ್ರದ್ದು ಸೇಮ್ ಬರ್ತಡೇ ಇದೇನೇ, ಬಟ್ ಮಗುನ ಎತ್ಕೊಂಡಿದ್ದಾರೆ. ಸೊ ಇದು ಕಾಮನ್ ಸೆನ್ಸ್. ಮಗುನ ಎತ್ಕೊಂಡಿದ್ದಾರೆ ಅಂದಾಗ ಸೀರೆ ಕರೆಕ್ಟಾಗಿ ಇರಲ್ಲ, ಎತ್ಕೊಂಡು ಉಜ್ಜಾಡ್ತಾ ಇದ್ದಾಗ. ಸೊ ಹಂಗಂತ ಅವ್ರ ಮಗುನ ಎತ್ಕೋಬೇಡಿ ಅಂತಲೂ ನಾವು ಹೇಳೋದಕ್ಕಾಗಲ್ಲ. ಸೊ ಹಂಗಿದ್ದಾಗ ಸ್ಯಾರಿ ನೀವು ಕರೆಕ್ಟಾಗಿ ಹಾಕಿಲ್ಲ, ಅದು ಹಂಗೆ ಜರ್ಕೋತು ಹಿಂಗೆ ಜರ್ಕೋತು ಅಂತ ಕಾಲ್ ಮಾಡಿದರು. ಸೊ ಸೀರಿಯಸ್ಲಿ ಇದನ್ನು ಯಾರಾದರೂ ಒಪ್ತಾರಾ ಹೇಳಿ? ಸೊ ಇದು ಇವರ ಮಗು ಬರ್ತಡೆಗೆ ಮಾಡಿದಂಥ ಡೆಕೋರೇಷನ್. ಸೊ ಬಟ್ ಇವರು ಏನು ಹೇಳ್ತಿದ್ರು ಅಂತ ಅಂದರೆ, ಸೊ ಅಲ್ಲಿ ನಾನು ತೋರಿಸಿದ ಥೀಮೇ ಬೇರೆ, ಬಟ್ ಇಲ್ಲಿ ಮಾಡಿರೋ ಥೀಮ್ ನನಗಿಷ್ಟ ಆಗಿಲ್ಲ ಅಂತ ಏನೋ ಅಂತಿದ್ರು. ಬಟ್ ನಾವು ಅದನ್ನು ಮಾತಾಡೋದಕ್ಕಾಗಲ್ಲ. ಸೊ ಓಕೆ, ಐ ಹೋಪ್ ನನಗೆ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಸೊ ನೇಮ್ ರಿವ್ಯೂ ಸ್ವಲ್ಪ ಡಿಫ್ರೆಂಟಾಗಿತ್ತು. ಸೊ ನಾನು ಅಲ್ಲಿ ಹೋಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ತೊಗೊಂಡು ಮತ್ತು ನಮ್ಮ ಡ್ಯಾಡಿ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಸೊ ಬಂದ್ವಿ, ಬರ್ತಾ ದೇವ್ರ ದರ್ಶನ ಆಯಿತು. Thank you so much for watching.